ಮುಖ್ಯ ಅತಿಥಿಗಳು ಹಾಗೂ ಶ್ರೀ ಸಿದ್ದಲಿಂಗೇಶ್ವರ ರೇಷ್ಮೆ ರೈತ ಸ್ವಸಹಾಯ ಸಂಘವನ್ನು ಉದ್ಘಾಟನೆ ಮಾಡಿಕೊಟ್ಟು ತಮ್ಮ ಉದ್ಘಾಟನೆ ಭಾಷಣದಲ್ಲಿ ರೇಷ್ಮೆ ಕೃಷಿಯ ಮಹತ್ವವನ್ನು, ರೇಷ್ಮೆ ಬೆಳೆಯ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಶ್ರೀ ಎಚ್ ಸಿ ನಾಗೇಂದ್ರಪ್ಪ, ಉಪನಿರ್ದೇಶಕರು, ರೇಷ್ಮೆ ಇಲಾಖೆ, ಜಿಲ್ಲಾ ಪಂಚಾಯತ್ ಮೈಸೂರು, ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಮುಂದಿನ ಕಾರ್ಯಕ್ರಮವಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ಆಯೋಜಕರಾಗಿ ಆಗಮಿಸಿರುವ ಶ್ರೀ ಶಿವಣ್ಣ ಮಿಕ್ಕೆರೆ, ಕನಕಶ್ರೀ ಎರೆಗೊಬ್ಬರ ತಯಾರಕರು, ಇವರು ಒಂದೆರಡು ಮಾತುಗಳಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ಅವರಲ್ಲಿ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಣ್ಣ ಅಂತ. ನಾವು ಮಿಕ್ಕೆರೆ ಅವರು, ಮಿಕ್ಕೆರೆ ಗ್ರಾಮ ಮಳವಳ್ಳಿ ತಾಲೂಕು. ನಮ್ಮ ಹೆಂಡತಿ ಹೇಮಲತಾ MC, ಮತ್ತೆ ನನಗಿಬ್ಬರು ಮಕ್ಕಳು, ಮೋನಿಕಾ MS ಮತ್ತೆ ರವಿ ಅಂತೇಳಿ. ನಾನೀಗ ಒಂದು 5 ವರ್ಷದಿಂದ ಇಲ್ಲೇ ಕಂಡಕ್ಟರ್ ಆಗಿದೆ. 95ರಿಂದ 2000 ಇಲ್ಲೇ ನಿಮ್ಗೆ ಎಲ್ಲ ಸುಮಾರು ಜನ ಗೊತ್ತಿದ್ದಾರೆ. ಇಲ್ಲಿ ನನಗೆ 5 ವರ್ಷದಿಂದ 95ರಿಂದ 2000 ಇಲ್ಲಿ ತ್ಯಾನ ಡಿಪೋದಲ್ಲಿ ಇದ್ದೆ. 5 ವರ್ಷ ಸೇವೆ ಮಾಡಿದೆ ಕಂಡಕ್ಟರ್ ಆಗಿ. ನನಗೆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ, ಮತ್ತೆ ಕೆಲಸ ಬಿಟ್ಟೆ. ನಂದೇನಂದ್ರೆ ಒಂದು 3 ಉದ್ದೇಶಗಳಿತ್ತು, 3-4 ಉದ್ದೇಶಗಳು. ನಂದೇನಂದ್ರೆ ಪರಿಸರ ಉಳಿಸ್ಬೇಕು, ಮತ್ತೆ ನಮ್ಮ ಊಟ ನಾನು ಸಾವಯವವಾಗಿರ್ಬೇಕು, ಕೆಮಿಕಲ್ ಮುಕ್ತ ಊಟ ಕೊಡ್ಬೇಕು. ಈಗ ನಾವು ತಿಂತಿರೋದೆಲ್ಲ ಬರೀ ವಿಷಾಹಾರ ಸೇವಿಸೋದ್ರಿಂದ ಪರಿಸರಕ್ಕೆ ತೊಂದರೆ ಕೊಡಬಾರ್ದು, ಮತ್ತೆ ನಮ್ಮ ಬೆಳೆ ಊಟ, ನಾವು ರೈತ ಕೊಡೋ ಊಟಗಳು ವಿಷಪೂರಿತವಾಗಿರಬಾರ್ದು. ಮತ್ತೆ ರೈತ ಅಂದ್ರೆ ಸದೃಢ ಆಗ್ಬೇಕು. ಸುಮ್ಮನೆ ಏನೋ ಮಾಡ್ಬಿಟ್ಟು ರೈತ ಅನ್ನೋದಲ್ಲ, ಜೀವನೋಪಾಯಕ್ಕಾಗಿ ಮಾಡೋದಿಲ್ಲ. ಒಬ್ಬ ಉದ್ಯಮಿ ಆಗಬೇಕು. ಒಬ್ಬ ರೈತ ಅಂದ್ರೆ ನಾನು ಸ್ಟ್ಯಾಂಡರ್ಡ್ ಬೆಳಿಬೇಕು, ಏನು ಸಾಧನೆ ಮಾಡಿಬೇಕು ಆ ತರ ಆಗಿರ್ಬೇಕು. ನನಗೆ ಬೆಳೆದಿದ್ದೀನಿ, ಎಲ್ಲ ಸಾಧನೆ ಮಾಡಿದ್ದೀನಿ. ಈಗ ಒಬ್ಬ ರೈತ ಬದುಕು ಕಟ್ಕೋಬಹುದು, ಒಂದು ಉದ್ಯಮಿ ಆಗ್ಬೋದು. ಅದ್ರಲ್ಲಿ 2 ಮಾತಿಲ್ಲ ಅಂದ್ರೆ ಶ್ರಮ ವಹಿಸಿ ದುಡಿಬೇಕು. ಏನ್ ಮಾಡಿದ್ರು ಆಗುತ್ತೆ. ನಾನು ಹಿಂದೆ ರೇಷ್ಮೆ ಬೆಳೆದಿದ್ದೀನಿ. ನಾನು ಬೆಳೆದೇ ಬೆಳೆಗಳಿಲ್ಲ. ರೇಷ್ಮೆ ತುಂಬಾ ನಾವು ಫಸ್ಟ್ ಬದುಕು ಕಟ್ಕೋಬೇಕಾದ್ರೆ ರೇಷ್ಮೆನೇ ಮಾಡಿದ್ದೆ. ಇವಾಗ ನಾನು ಮಲಗ್ತಾ ಇರೋದು ರೇಷ್ಮೆ ಮೇಜದಲ್ಲಿ ಒಂದು ಕಾಟಾಕ ಮಲಗ್ತಾ ಇದ್ದೀನಿ. ಈಗ ನೀವು ಬಂದ್ ನೋಡಿದ್ರೆ ಇರ್ಬೋದು, ರೇಷ್ಮೆಗೆ ನಿಲ್ಸಿದ್ದೀನಿ ಸದ್ಯ 1 ವರ್ಷದಿಂದ. ರೇಷ್ಮೆ ಇದಕ್ಕೆ ಕಾರ್ಬೋರ್ಡ್ ಶೀಟ್ ಹಾಕೊಂಡು ಅದ್ರ ಮೇಲೆ ಮಲ್ಗೋದು ಇವಾಗ ನಾವು ಫಾರಮ್ನಲ್ಲಿ. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಭತ್ತ ಬೆಳಿತಾ ಇದೀವಿ, ರಾಗಿ ಬೆಳಿತಾ ಇದೀವಿ, ಮತ್ತೆ ತರಕಾರಿ ನಮ್ಗೆ ಆಗಷ್ಟು ಬೆಳ್ಕೊತೀವಿ. ಮತ್ತೆ ಒಂದು 15 ಹಸುಗಳು ಸಾಕೊಂಡಿದ್ದೀನಿ, ಮತ್ತೊಂದು 2 ಕತ್ತೆಗಳು ಸಾಕೊಂಡಿದ್ದೀನಿ, ಮೊಲಗಳಿದೆ, ಕೋಳಿಗಳಿದೆ. ಮತ್ತೆ ನಮ್ಮ ಮನೆಗೆ ಬಳೆ ಗ್ಯಾಸ್ ಮಾಡ್ಕೊಂಡಿದ್ದೀನಿ. ನಾವೇನು ಕೊಂಡು ವಸ್ತು ಯಾವುದೂ ಇಲ್ಲ. ಒಂದು 100ರಲ್ಲಿ 90 ಭಾಗ ನಮ್ದಿದೆ, 10 ಭಾಗ ಮಾತ್ರ ಪರ್ಚೇಸ್ ಮಾಡ್ತೀವಿ. ಮತ್ತೆ ನಾನು ಒಂದು 2 ಗೊಬ್ಬರ ಘಟಕ ಮಾಡಿದ್ದೀನಿ. ಅಲ್ಲಿ ನಾವು ನಮ್ಮ ಉತ್ಪನ್ನದಿಂದ ಎಲ್ಲ ನಾವು ಮಾಡ್ತೀವಿ. ನಮ್ಮ ಸಗಣಿಯಿಂದ 2 ಗೊಬ್ಬರ ಮಾಡ್ತೀವಿ, ಗೋಮೂತ್ರದಿಂದ ಜೀವಾಮೃತ ಮಾಡ್ತೀವಿ, ಪಂಚಗವ್ಯ ಮಾಡ್ತೀವಿ, ಅಗ್ನಿಸ್ತ್ರ ಮಾಡ್ತೀವಿ, ಮತ್ತೆ ಘನಾಮೃತ ಅಂತ ಒಂದು ಉಂಡೆ ಮಾಡಿದ್ದೀವಿ. ಅದ ಉಂಡೆಯಿಂದ ಈಗ ನನಗೆ ಡೆಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಈಗ ಕಳೆದ ತಿಂಗಳು 31ರಿಂದ ಒಂದು ಸನ್ಮಾನ ಆಗಿದೆ. ಮತ್ತೆ ನನಗೆ ಎಲ್ಲ ಡಿಪಾರ್ಟ್ಮೆಂಟ್, ಈಗ ರೇಷ್ಮೆ ಇಲಾಖೆಗೆ ನಾನು ಗೊಬ್ಬರ ಸಪ್ಲೈ ಮಾಡಿದ್ದೀನಿ. ಮಂಜಪ್ಪ ಸರ್ ಅಂತ ಇರಬೇಕು, ಅವರು ಮತ್ತೆ ಮೇಡಮ್ ಗೊಬ್ಬರ ಕೊಟ್ಟಿದ್ದೀನಿ. ಮತ್ತೆ ನಮ್ ಇದೆಲ್ಲ ತಗೊಂಡಿದ್ದಾರೆ. ಮತ್ತೆ ಎಲ್ಲ ಸೈಂಟಿಸ್ಟ್ ನಮ್ಗೆ ಲಿಂಕ್ ಇದ್ದಾರೆ. ಎಲ್ಲ ಕಡೆ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಮತ್ತೆ ಎಲ್ಲ ಸಲಹೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಮತ್ತೆ ರೈತರು ಅಂದ್ರೆ ಬದುಕಿನ ಹೆಂಗ್ ಕಟ್ಕೋಬಹುದು. ನಾನು ಉದಾಹರಣೆ ಆಗಿದ್ದೀನಿ. ಏನ್ ಬೇಕಾದ್ರೆ ಮಾಡ್ಬೋದು. ರೈತನಿಗಿರೋಷ್ಟು ಆಪ್ಷನ್ ಯಾವ ಕೆಲಸದಲ್ಲಿ ಇಲ್ಲ ಅಂತ ಹೇಳ್ಬೋದು. ನನಗೆ ಇನ್ಕಮ್ ಇರ್ಬೋದು, ಮತ್ತೆ ನಮ್ಮ ಅದೇ ಇದು ಏನಂದ್ರೆ ನಮಗೆ ಗೌರವ ಇರ್ಬೋದು, ಎಲ್ಲ ಸಿಕ್ಕಿದೆ ನನಗೆ ಎಲ್ಲ ಕಡೆ ಗೌರವ ಸಿಕ್ಕಿದೆ. ಈಗ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡೋ ಸಿಕ್ಕಿದೆ. ಹಸು ಅಂದ್ರೆ ನಾನು ಹಾಲ್ಗೋಸ್ಕರ ಇಟ್ಟಿಲ್ಲ. ಮೊದಲು ಹಾಲ್ಗೋಸ್ಕರ ಇಟ್ಟಿದ್ದೆ. 100 ಹಸು ಇಟ್ಕೊಂಡು ಹಾಲ್ ಮಾಡ್ತಾ ಇದ್ದೆ. ಮತ್ತೆ ಒಂದು ನಮ್ಮ ಆಕಾಶವಾಣಿ ಪ್ರೋಗ್ರಾಮ್ ನಡೀತದೆ, ಅವಾಗ ಬೇರೆ ಕಡೆಯಿಂದ ಒಬ್ಬರು ಬಂದಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ನಾನು ಗೊಬ್ಬರಕ್ಕಾಗಿ ಇದ್ದೀನಪ್ಪ ಅಂತ ಹೇಳ್ತಾರೆ ಅವರು. ಈಗ ಒಂದು 10 ವರ್ಷದಿಂದ ಅವಾಗ ನಾನು ಮಾಡ್ತೇನೆ, ಅವ್ರ ಹತ್ರ ಮಾಹಿತಿ ತಗೊಂಡು ಬಿಂದು ಮೊದಲು ಒಡವಿ ಸರ್ ಅಂತ ಇದ್ರು ನಮ್ಮ ನಬಾರ್ಡ್ ಅಧಿಕಾರಿ, ಅವ್ರನ್ನೆಲ್ಲ ಮಾಹಿತಿ ತಗೊಂಡು ಏನ್ ಮಾಡ್ತೀನಿ, ನಾನು ಗೊಬ್ಬರ ತಯಾರು ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಹೆಚ್ಚು ಎಲ್ಲ ಸೇಲ್ ಮಾಡ್ಬಿಡ್ತೀನಿ. ಇವಾಗ ನಮ್ಮ ಹತ್ರ ನಾಟಿ ಹಸುಗಳು ಇರೋದು, ಮಲ್ನಾಡ್ ಗಿಡ್ಡ, ಹಳ್ಳಿ ಕಾರು, ಸಾಯಿವಾಲ ಹತ್ರ ಚಿಕ್ಕ ಗುಡ್ಡಗಳು. ಆ ಸಗಣಿಯಿಂದ ಮಾಡ್ತೀನಿ. ಸಗಣಿ ನಮ್ಮ ಹತ್ರ 1 ಕೆಜಿ ಸಗಣಿ 200 ರೂಪಾಯಿವರೆಗೂ ಆಗುತ್ತೆ. ಉಂಡೆ ಮಾಡ್ತಾ ಇದ್ದೀನಿ, ಮತ್ತೆ ಬೆರಣಿ ಮಾಡ್ತಾ ಇದ್ದೀನಿ, ಮತ್ತೆ ಜೀವಾಮೃತ ಮಾಡ್ತೀನಿ, ಪಂಚಗವ್ಯ ಮಾಡ್ತೀನಿ. ಮತ್ತೆ ನನ್ನ ಪ್ರಾಡಕ್ಟ್ ಯಾವುದಕ್ಕೂ ಡಿಮ್ಯಾಂಡ್ ಉಳಿಯೋದೇ ಇಲ್ಲ. ಅವತ್ತು ಮಾಡ್ದಂಗೆ ಅಲ್ಲೇ ಸೇಲ್ ಆಗೋಗುತ್ತೆ. ಮತ್ತೆ ಬುಕ್ ಮಾಡ್ತಾರೆ ಗೊಬ್ಬರಕ್ಕೆ ಆಗಲಿ, ಎಲ್ಲ ಜೀವಾಮೃತಕ್ಕೆ ಆಗಲಿ. ಮತ್ತೆ ಎಲ್ಲ ಸುಮಾರು ಎಲ್ಲ ರಾಜ್ಯದ 3 ಮೂಲೆಯಿಂದ ನನ್ನ ಹತ್ರ ಬಂದು ತಗೊಂಡು ಹೋಗ್ತಾರೆ. ಮತ್ತೆ ಎಲ್ಲ ಕಡೆ ಉಚಿತ ತರಬೇತಿ ಇರ್ತದೆ. ನಮ್ದು ಯಾರು ಬೇಕಾದ್ರೂ ಬರ್ಬೋದು. ಮತ್ತೆ ರೇಷ್ಮೆ ಬೆಳೆಗೆ ಆದಾಗ 2 ಗೊಬ್ಬರ ಮಾಡೋದು ತುಂಬಾ ಈಜಿ. ನಿಮ್ಮ ವೇಸ್ಟ್ ಇಂದ ಎಲ್ಲ ಬೆಂಕಿ ಹಾಕ್ತಾರೆ ಅಂತ ನಾನು ಸುಮಾರು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ನಿಮ್ಮ ಕಟ್ಟಿ ಉಳಿತದಲ್ಲ, ಆ ಕಟ್ಟಿಯೆಲ್ಲ ಹಾಕೊಂಡು 2 ಗೊಬ್ಬರ ಮಾಡ್ಕೊಬೋದು ನೀವು ಆರಾಮಾಗಿ. ಅದು ಸ್ವಲ್ಪ ತ್ಯಾಜ್ಯ ಸಗಣಿ ಹಾಕಿದ್ರೆ ಒಳ್ಳೆ ಉತ್ಕೃಷ್ಟವಾಗಿ 2 ಗೊಬ್ಬರ ಆಗುತ್ತೆ. ನಿಮ್ಮ ತ್ಯಾಜ್ಯನೇ ನಿಮ್ಮ ರೇಷ್ಮೆ ಗೊಬ್ಬರ ಆಗುತ್ತೆ.
ಆ ಥರ ಎಲ್ಲ ಮಾಡ್ಬೋದು. ಮತ್ತೆ ಆಸಕ್ತಿ ಇರೋರು ನಮ್ಮ ಫಾರಂ ಬಂದು ನೋಡ್ಬೋದು ಯಾವಾಗ ಬೇಕಾದ್ರು. ನನಗೆ ಸುಮಾರು ಕಡೆ ಎಲ್ಲ ಕಡೆ ಸನ್ಮಾನ ಮಾಡಿದರೆ, ಎಲ್ಲ ಕಡೆ ಇದು ಮಾಡಿದರೆ. ಈಗ ನಮ್ಮ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದನೂ ಈಗ ಕಳೆದ 31ರಲ್ಲಿ ಗ್ರಾಮೀಣ ನವೋದ್ಯಮಿ ಅಂದ್ಬಿಟ್ಟು ಒಂದು ಅವಾರ್ಡ್ ಕೊಟ್ಟು ಗೌರವಿಸಿದ್ದಾರೆ. ಈಗ ನಾನು ಒಂದು ಉದ್ಯಮಿ ಆಗಿದ್ದೀನಿ, ನನಗೆ ಒಂದು ಸುಮಾರು ಪ್ರಾಡಕ್ಟ್ ಕಂಡಿದ್ದೀನಿ. ಈಗ ನಾನು ದೊಡ್ಡ ಉದ್ಯಮಿ, ಸಾವಿರಾರು ಜನ ಕೆಲಸ ಕೊಡ್ಬೋದು, ಆ ಲೆವೆಲ್ ಇದ್ದೀನಿ. ಅಂದ್ರೆ ನನಗೆ ಜಮೀನಲ್ಲಿ ನನಗೆ ಇರೋದು ಬರೀ 20 ಗುಂಟೆ, ನಾನು ಈಗ 5 ಎಕರೆ ಲೀಸಿಗೆ ಹಾಕೊಂಡು ಜಮೀನು ಮಾಡ್ತಾ ಇದ್ದೀನಿ. ಮತ್ತೆ ನಾನು ಯಾವುದೇ ವಸ್ತುನ ಏನೇ ಬೆಳೆದ್ರು ಮೌಲ್ಯವರ್ಧನೆ ಮಾಡೋದೇ ಮಾಡೋದಿಲ್ಲ. ಏನೇ ವಸ್ತು ಕೊಡ್ಲಿ ನನಗೆ ಅದು ಕನ್ವರ್ಸನ್ ಬೇಕು. ಭತ್ತ ಬೆಳೆದ್ರೆ ಅಕ್ಕಿ ಮಾಡ್ತೀನಿ, ರಾಗಿ ಬೆಳೆದ್ರೆ ರಾಗಿ ಪೌಡರ್ ಆಗಿ ಮಾಡ್ತೀನಿ, ಮತ್ತೆ ಕಾಯಿ ಬೆಳೆದ್ರೆ ಕಾಯಿ ಸುರಿದ್ಬಿಟ್ಟು ಉಂಡೆ ಕಾಯಿ ತರ ಮಾಡ್ತೀನಿ, ಮತ್ತೆ ಚೊಪ್ಪೆ ಇದೆಲ್ಲ ಎಲ್ಲ ಬೈ ಪ್ರಾಡಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಕನಕಶ್ರೀ ವರ್ಮಿಕಾಂಪೋಸ್ಟ್ ಹೊಡೀರಿ ಬರ್ತದೆ, ಗೂಗಲ್ ನಲ್ಲಿ ಬರ್ತದೆ, ನಂಬರ್ ಹೇಳ್ಕೊಡ್ತೀನಿ. ಮತ್ತೆ ಯಾರು ಬೇಕಾದ್ರೆ ಬರೋ ತುಂಬಾ ಈಜಿ ಇದೆ. ರೈತರು ಶ್ರಮ ಬಿಡ್ತೀವಿ ಅಂದ್ರೆ ನಾನು ಮಿನಿಮಮ್ 50ರಿಂದ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಹೇಳ್ಕೊಡ್ತೀನಿ. ಅಂದ್ರೆ ಶ್ರಮ ಜವಾಬ್ದಾರಿಯಿಂದ ಇರಬೇಕು. ನಾವು ಮಧ್ಯಾಹ್ನ ಟೈಮ್ ಊಟ ಮಾಡ್ಬೇಕಾದ್ರೆ ಕೈ ತೊಳಿಕಾಗಲ್ಲ, ಸಗಣಿ ಸ್ಪೂನಲ್ಲಿ ಊಟ ಮಾಡ್ತಾರೆ. ರಾತ್ರಿ ಟೈಮ್ ಮಾತ್ರ ಕೈ ತೊಳಿ ಊಟ ಮಾಡೋದು, ಬೆಳಿಗ್ಗೆ ಟೈಮ್ ಸ್ಪೂನಲ್ಲಿ. ಯಾಕಂದ್ರೆ ಕೈ ಮೆತ್ಕೊಂಡು ಊರೊಂದಿಗೆ ಸಗಣಿ ಹೋಗುತ್ತೆ, ಅದರಿಂದ ನಾವು ಊಟ ಮಾಡ್ಲಿಕ್ಕೆ ಆಗಲ್ಲ. ನೈಟ್ ಸ್ನಾನ ಮಾಡ್ಕೊಳ್ತೀನಿ. ಮತ್ತೆ ನಾವು ಬಯೋಗ್ಯಾಸ್ ಮಾಡ್ಕೊಳ್ತೀವಿ. ಬಯೋಗ್ಯಾಸ್ ಸ್ಲರಿಯಿಂದೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಆ ಸ್ಲರಿಯಿಂದೆಲ್ಲ ವಿಭೂತಿ ಮಾಡ್ತೀವಿ, ಬೆರಣಿ ಮಾಡ್ತೀವಿ, ಸೊಳ್ಳೆ ಬತ್ತಿ ಮಾಡ್ತೀವಿ. ಎಲ್ಲ ಒಬ್ಬರೇ ನಮ್ಮ ಗಂಡ ಹೆಂಡತಿ ಇಬ್ಬರೇ ಕೆಲಸ ಮಾಡ್ತೀವಿ 90 ಭಾಗ. ಮತ್ತೆ ಒಂಟೆಲ್ ಗಾಡಿ ಮಾಡ್ಕೊಂಡಿದೀವಿ. ನಮ್ಮ ಕೆಲಸ ಎಲ್ಲ ನಾನೇ, ಮತ್ತೆ ಫಾರಂ ಮಾಡಿ ನಾವೇ ಮಾಡಿರೋದು. 99 ಭಾಗ ನಮ್ದೇ ಕೆಲಸ. ನಾವು ಗಂಡ ಹೆಂಡತಿ ಲೇಬರು ಸಗಣಿ ತಗೊಂಡು ಬೇರೆ ಕೆಲಸಕ್ಕೆ. ಆ ಕತ್ತೆಯಿಂದ ನಾವ್ ಏನ್ ಮಾಡ್ತೀವಿ, ಅದು ಯಾರು ಕೊಡ್ತೀವಿ, ಅದೇನೇನು ಇದೆ ನ್ಯೂಟ್ರಿಯೆಂಟ್, ಅದೇನಿದೆ ಅದನ್ನೆಲ್ಲ ಸಂವರ್ಧನೆ ಮಾಡಿ ಉಂಡೆ ತರ ಮಾಡೋದು. ಮತ್ತೆ ಡ್ರಮ್ಗೆ ಹಾಕಿ ಏನೆಲ್ಲ ಕಂಡುಹಿಡಿತೀವಿ ಸರ್ ಇದೆಲ್ಲ. ಈಗ ಮತ್ತೆ ನಮ್ಗೆ ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಅಂತ ಅವ್ರು ಸ್ಟಡಿ ಮಾಡ್ತಾ ಇದ್ದಾರೆ ನಮ್ಮನ್ನ. ನಾವು ಡೆಲ್ಲಿಗೆ ಹೋಗ್ಬೇಕಾದ್ರೆ ರಾಷ್ಟ್ರಪತಿ ಭವನಕ್ಕೆ ನಮ್ಮ ಅವಾರ್ಡ್ ಸಿಗ್ಬೇಕಂದ್ರೆ ಅವರೇ ಕಾರಣ. ಅವ್ರು ನಮ್ದೆಲ್ಲ ಸ್ಟಡಿ ಮಾಡಿ ರಿಪೋರ್ಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಈಗ ದೇಶದಲ್ಲಿ 26 ಜನದಲ್ಲಿ ನಾನು ಒಬ್ಬ ಈಗ ಮನೆ ಪ್ರಶಸ್ತಿನಲ್ಲಿ. ಒಬ್ಬ ರೈತನಿಗೆ ಇಷ್ಟು ಗೌರವ ಸಿಗುತ್ತೆ ಅಂತ 2 ಗಂಟೆಲ್ಲ ಅಲ್ಲಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ. 40 ತಕ್ಷಣ ನಾನು ಸ್ವಾಗತ ಕೋರಿ ವಿಮಾನ ನಿಲ್ದಾಣ ಕರ್ಕೋಗಿ ಅಲ್ಲಿ ನಮ್ಮ ಸಾಮ್ರಾಟ್ ಹೋಟೆಲ್, ಮತ್ತೆ ನಮ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿ ಹೋಟೆಲ್ ಅಂಬಾಸಿಡರ್ ಅಂತ ಎಲ್ಲ ಮಿನಿಸ್ಟರ್ಗಳು ಇರೋದು. ಅವಾಗ ಇಲ್ಲಿ ಇವತ್ತಿಂಗ ಮಿನಿಸ್ಟರ್ಗಳಿಗೆ ಇದಿತ್ತು. ಅವಾಗ ಏನಂದ್ರೆ ಸೆಷನ್ ಅಲ್ಲ, ಮಿನಿಸ್ಟರ್ ಕೂಡ ಇದ್ದಿತ್ತಲ್ಲ, ಎಲ್ಲ ಸುಮಾರು ನಮ್ಮ ರೂಮ್ ಪಕ್ಕದಲ್ಲ ಮಿನಿಸ್ಟರ್ಗಳಿದ್ರು, ಅಲ್ಲೆಲ್ಲ ಇದ್ದು. ಮತ್ತೆ ತುಂಬಾ ಘನತೆ ಗೌರವದಿಂದ ನಮ್ಮ ಪ್ರೆಸಿಡೆಂಟ್ ಮೇಡಮ್ ನಮ್ಗೆ ಎಷ್ಟು ಇದು ಅಂದ್ರೆ ಒಂಥರ ಇಷ್ಟೊತ್ತರ ಮಾತಾಡಿದ್ರು. 10 ನಿಮಿಷ ಮಾತಾಡಿದ್ರು. ನಮ್ಮ ಪ್ರಾಡಕ್ಟ್ ಎಲ್ಲ ಮುಟ್ಟಿ ನೋಡಿದ್ದಾರೆ. ಮತ್ತೆ ನಮ್ಮ ಬಗ್ಗೆ ನಮ್ಮ ಊರ ಹೆಸರು ಎಲ್ಲ ಕೇಳಿದ್ದಾರೆ. ಮತ್ತೆ ನಮ್ಮ ಪ್ರಾಡಕ್ಟ್ ಎಲ್ಲ ಅಲ್ಲೇ ಅವರು ರಾಷ್ಟ್ರಪತಿ ಬಂದು ಉಪಯೋಗಿಸ್ಕೊಂಡಿದ್ದಾರೆ. ಈಗೆಲ್ಲ ಕೊಟ್ಟು ಬಂದಿದ್ದು ನಾನು ಏನು ತಗೊಂಡೋಗಿದ್ದೆ ಡೆಮೋ. ಇದೆಲ್ಲ ರಾಷ್ಟ್ರಪತಿ ಬಂದೊಳಗೆ 8:30 ಹೋದ್ರು 4 ಗಂಟೆವರೆಗೆ ರಾಷ್ಟ್ರಪತಿ ಬಂದೊಳಗೆ ಒಳಗಡೆ ಇದ್ದು. ಒಂಥರ ಫ್ರೀ ನಮ್ಮ ಮನೆ ಹತ್ರ ಓಡಾಡ್ಬಿಟ್ಟಿದ್ದೀವಿ ಅಲ್ಲಿ. ನಮ್ಗೇನು ಗೊತ್ತಿಲ್ಲ, ಒಂದು ಏನಪ್ಪ ಗೊತ್ತಿಲ್ಲ, ಒಂದು ಇಂಗ್ಲೀಷ್ ಗೊತ್ತಿಲ್ಲ. ಆಮೇಲೆ ನಮ್ಮ ಹಳ್ಳಿ ನಾವು ಏನಂದ್ರೆ ಗೊತ್ತು, ನಮ್ಗೆ ಸುಮಾರು ಸಿಕ್ಕಿದೆ ಎಲ್ಲ ಅದಾಗಿದೆ ಬಂದಿದೆ. ಹೊತ್ತು ನಮ್ದು ಅಪ್ಲಿಕೇಶನ್ ಆಗಿಲ್ಲ, ಸುಮ್ಮನೆ ಲಿಂಕ್ ಮಾಡಿ ಬಂದುಬಿಟ್ರೆ ಅದಾಗಿದೆ ಹುಡುಗಿ ಬರ್ತಾ ಇದೆ. ಮತ್ತೆ ಎಲ್ಲ ಸಾಧನೆ ಮಾಡ್ಬೋದು. ಏನಿಲ್ಲ ಅಂದ್ರೆ ನೀವು ಪ್ರಾಮಾಣಿಕತೆ ಇರ್ಬೇಕು. ಸುಳ್ಳು ಹೇಳೋದು, ಮೋಸ ಮಾಡೋದು, ಪ್ರಾಮಾಣಿಕತೆಯಿಂದ ಅದು ಎಳ್ಕೊಂಡು ಹೋಗ್ತಾ ಇರ್ತದೆ. ಅದು ನಾವಾಗ ಏನು ಕಾಣ್ಕೊಂಡು ಸುಮ್ಮನೆ ಕಂಡಕ್ಟರ್ ಕೆಲಸ ಮಾಡ್ಕೊಂಡಿದ್ರೆ ಏನು ಆಗ್ತಾ ಇರಲ್ಲ. ಇವತ್ತರ ಒಂದು 50,000 ಸಾವಿರಕ್ಕೆ ಇರ್ಬೋದು. ಇವತ್ತೊಂದು 1.5 ಲಕ್ಷ ಕ್ರಾಸ್ ಆಗ್ಬಿಟ್ಟಿದ್ದೀನಿ. ಎಷ್ಟು ಬೇಕಾದ್ರೂ ಮಾಡ್ಬೋದು, ಆ ಕೆಪಾಸಿಟಿ ಇದ್ದೀನಿ. ಮತ್ತೆ ನಮ್ಗೆ ಒತ್ತಡ ಜಾಗ ಇಲ್ಲ, ಜಮೀನಿಲ್ಲ. ಈಗ ಮಾಡೋದು ಫಾರ್ಮ್ ಲೀಸು. ಈಗ ಇನ್ನೊಂದು ಬೇರೆ ಮಾಡ್ತಾ ಇದ್ದೀನಿ, 1 ಎಕರೆಗೆ. ಇದೆಲ್ಲ ಮಾಡ್ಕೊಂಡು ಎಷ್ಟು ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಶ್ರಮ ವಹಿಸ್ಬೇಕು, ಪ್ರಾಮಾಣಿಕತೆ ಇರಬೇಕು. ಯಾರು ಇಂಟ್ರೆಸ್ಟ್ ಇರೋ ಯಾವಾಗ 24 ಅವರ್ಸ್ ಬನ್ನಿ, ಒಂದು ಫೋನ್ ಹಾಕಿ ಬನ್ನಿ, ಬಂದು ನೋಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಮತ್ತೆ ಸಾಧ್ಯವಾದಷ್ಟು ಗೊಬ್ಬರ ನೀವೇ ತಯಾರು ಮಾಡ್ಕೊಳ್ಳಿ. ಒಬ್ಬ ರೈತ ಅಂದಮೇಲೆ ಅವನ ಉತ್ಪನ್ನ ಅವ್ನು ತಯಾರು ಮಾಡ್ಕೋಬೇಕು. ಈಗ ಬಯೋಗ್ಯಾಸ್ ಚಿಕ್ಕದು 7 ಮಾಡ್ಕೊಬಿಟ್ಟು ಮನೆಗೆ ಗ್ಯಾಸ್ ಆಗಿ ಹೋಗುತ್ತೆ. ಒಂದು ಹಸು 2 ಹಸು ಇದ್ರೆ ಸಾಕು. ನೀವು ಸಾಮಾನ್ಯವಾಗಿ ಗೊಬ್ಬರ ಇದೆಲ್ಲ ತಯಾರು ಮಾಡ್ಕೊಂಡು, ಜೀವಾಮೃತ ಇದೆಲ್ಲ ಮಾಡ್ಕೊಂಡು, ಮತ್ತೆ ಎಲ್ಲ ಇದಕ್ಕೆ ರೇಷ್ಮೆ ತೋಟಕ್ಕೆ ನಾವು ಒಂದುಳ ಬಿಸಾಕ್ತಿರೋದು ನಂಬ್ತಿರೋ ಬಿಡ್ತೀರ. ನಮ್ದು ಐಟಕ್ ಬರೆಯಲ್ಲ, ಸೀಟ್ ಮನೆ ಒಂದುಳ ಬಿಸಾಕ್ತಾನೆ. ಆ ಥರ ಎಲ್ಲ ಮಾಡಿದ್ದೀನಿ ಹುಳುಗಳನ್ನ. ಮತ್ತೆ ನಮ್ಮ CSID ಸಂಸ್ಥೆಗೆ ಹೋಗಿ ಅವ್ರು ಯಾವ ಥರ ಕಡ್ಡಿ ನೆಡ್ಬೇಕು ಅದರ ಕಡ್ಡಿನ ತಗೊಂಡೋಗಿದ್ದೆ. ಅಲ್ಲಿ ಕಡ್ಡಿನ ನೆಟ್ಟಿದ್ದೀನಿ. ಇವಾಗ ಆಲ್ರೆಡಿ ಇದೆ ನನ್ನ ತೋಟ. ನಾ ಮಾಡ್ತಾನೆ ಬೇರೆ ವಹಿಸ್ಕೊಟ್ಟಿದ್ದೀನಿ. ಮತ್ತೆ ನನಗೆ ಆಕಾಶವಾಣಿನೇ ಮೂಲ ಹೇಳ್ಬೇಕು ಅಂತ ಇದೆಲ್ಲ ಬೆಳಿಲಿಕ್ಕೆ. ಆಕಾಶವಾಣಿ ಕೇಳಿ ಕಲ್ತಿ ಈ ತರ ಬೆಳೆದು ಬಂದಿದ್ದೀನಿ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. 6361 562597 6361562597. ಮತ್ತೆ ನೀವು ಗೂಗಲ್ ನಲ್ಲಿ ಕನಕಶ್ರೀ ವರ್ಮಿಕಾಂಪೋಸ್ಟ್ ಅಂತ ಹೊಡೀರಿ,
ಬರ್ತದೆ, ಲೊಕೇಶನ್ ಕಳಿಸ್ಕೊಡ್ತೀವಿ. ಬೇಕಾದ್ರೆ ಯಾವಾಗ ಬೇಕಾದ್ರೆ ಬನ್ನಿ, ನಾವು ಫೋನ್ ಆಗಿ ಬರ್ಬೇಕು ನಾವು ಇರ್ಬೇಕಾದ್ರೆ. ಮತ್ತೆ ಇಲ್ಲಿ ನಾ ಈ ಭಾಗದ ಜನಕ್ಕೆಲ್ಲ ನಾನು ಋಣಿಯಾಗಿದ್ದೀನಿ. ಯಾಕಂದ್ರೆ ಇಲ್ಲಿ ಊಟ ಮಾಡಿ 5 ವರ್ಷ ಇಲ್ಲಿ ನಿಮ್ಮ ಋಣದಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋಕೆ ಆಸೆ ಪಡ್ತೀನಿ. ಕಷ್ಟಪಟ್ಟು ನಮ್ಮಿಂದ KSRTC ಬಂದಿದ್ದು. ನಾ ಎಲ್ಲೋದ್ರೂ ಏನಾರ ಹೇಳ್ಕೊಂಡು ನಾನು ನಡೆಸ್ಕೊಂಡು ನಮ್ಮ ಕರ್ತವ್ಯ. ಎಲ್ರಿಗೂ ಒಳ್ಳೆದಾಗಿ ನಮಸ್ತೆ. ನೋಡಿ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಮುಗ್ಧತೆ ಇವುಗಳನ್ನ ಮೈಗೂಡಿಸ್ಕೊಂಡು ಯಾವುದೇ ಸಣ್ಣ ಕೆಲಸವನ್ನ ಮಾಡ್ತಾ ಹೋದ್ರೆ ಆ ಕೆಲಸ ನಮ್ಮನ್ನ ಹಿಮಾಲಯದ ಎತ್ತರಕ್ಕೆ ತಗೊಂಡೋಗುತ್ತೆ ಅನ್ನೋದಕ್ಕೆ ನಮ್ಮ ಮಿಕ್ಕೇರಿ ಶಿವಣ್ಣವರೇ ಸಾಕ್ಷಿ. ಅವ್ರನ್ನ ಕಳೆದ 10-15 ವರ್ಷಗಳಿಂದ ನಾನು ಬಲ್ಲೆ. ಅವ್ರ ಕೆಲಸದಲ್ಲಿ ಬಹಳ ಪ್ರಾಮಾಣಿಕತೆ ನೋಡಿ. ಅವ್ರಿಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ಕೂಡ ಮಾಡುವ ರೂಟ್ ಲೆವೆಲ್ ಇನೋವೇಟರ್. ನಾವೆಲ್ಲರೂ ನಿಕೃಷ್ಟ ಅನ್ನುವಂತ, ಕೇವಲ ಗೊಬ್ಬರ ಅಂತ ಅನ್ನುವಂತ ಆ ಸಗಣಿ ಮತ್ತು ಗಂಜಳವನ್ನೇ ಇಟ್ಟುಕೊಂಡು ಅವರಿಬ್ಬರು ಗಂಡ ಹೆಂಡತಿಯರು ಅದರಲ್ಲಿ ಅನೇಕ ಬೈ ಪ್ರಾಡಕ್ಟ್ಗಳನ್ನ, ಉಪ ಉತ್ಪನ್ನಗಳನ್ನ ಮಾಡಿ ಅದನ್ನ ಒಂದು ಉದ್ಯಮದ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಅವ್ರು ಯಾವುದು ಅದನ್ನ ನಾನ್ ಮಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವರು ನನ್ನ ಭೇಟಿ ಮಾಡಕ್ ಬಂದವರು, ಅವ್ರನ್ನ ನೋಡಿದವ್ರು ನೋಡಿ. ಅವ್ರ ಶ್ರೀಮತಿ ಹೇಮಲತಾ ಅವರು ಅಲ್ಲಿ ನಿಂತಿದ್ದಾರೆ ನೋಡಿ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಬರಲಿ. ಅವ್ರನ್ನ ನೋಡಕ್ ಬಂದವರು, ಭೇಟಿ ಮಾಡಕ್ ಬಂದಂತ ವಿಜ್ಞಾನಿಗಳು, ತಂತ್ರಜ್ಞರು, ಅಧಿಕಾರಿಗಳು ಅವರನ್ನ ಅವ್ರ ಸಾಧನೆಯನ್ನ ಗುರುತಿಸಿ ಅವ್ರನ್ನ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಉಳಿದು ರಾಷ್ಟ್ರಪತಿಯವರ ಕೈಯಿಂದ, ದ್ರೌಪದಿ ಮುರ್ಮುರವರ ಕೈಯಿಂದ ಅವರು ಪ್ರಶಸ್ತಿಯನ್ನ ಪಡೆದು ಬಂದಿದ್ದಾರೆ. ಅವರು ನಮ್ಮ ಬಳಗದ ಸದಸ್ಯರು. ಅವರು ಇನ್ನೂ ದೊಡ್ಡ ಎತ್ತರಕ್ಕೆ ಏರ್ತಾರೆ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಆಶಿಸ್ತೇನೆ.